ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆದ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪೊಲೀಸರ ವಶಕ್ಕೆ. ಕಾರ್ಯಕರ್ತನನ್ನ ವಶಕ್ಕೆ ಪಡೆದಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸರು. ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆದ ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪ್ರತಿಭಟನೆ ಮಾಡೋಕ್ಕೆಲ್ಲದಕ್ಕೂ ಹಕ್ಕಿದೆ. ಮೊಟ್ಟೆ ಎಸೆದು ಬಿಟ್ಟು ಅದನ್ನ ಇದನ್ನ ಮಾಡ್ತೀವಿ ಅಂದ್ರೆ, ಹತ್ತಿಕ್ತೀನಿ ಅಂತಂದ್ರೆ ಏನದು? ಯಾವ ಮಾನಸಿಕತೆ? ಸಂವಿಧಾನದ ಬಗ್ಗೆ ಇಟ್ಕೊಂಡು ಹೇಳುವಂಥವರೆಲ್ಲ ನೀವು ಮೊಟ್ಟೆ ಎಸೆಯುವಂಥದ್ದು ಕೆಲಸ ಮಾಡಿದರೆ ಏನದರ ಅರ್ಥ? ಬರೀ ಲೀಡರ್ಸ್ಗಳು ಮಾತ್ರ ಕೈಯಲ್ಲಿ ಸಂವಿಧಾನ ಇಟ್ಕೊಳ್ಳೋದಾ? ಅದರ ಪಾಲನೆಗಳಿಲ್ವಾ? ಆ ಕಡೆ ಬಿಜೆಪಿಯವರು ಅಲ್ಲೂ ಒಂದು ರೀತಿಯಾಗಿ ಅವರು ಆಡ್ತಾರೆ, ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನವರು ಒಂದು ರೀತಿಯಲ್ಲಿ ಆಡ್ತಾರೆ. ಸರಿಯಾಗಿದೆ. ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅದೆಲ್ಲ ವಿಚಾರ ಬಿಟ್ಟು ಈಗ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈ ಗೋಜಲೆಬ್ಸುವಂತ ಕೆಲಸನೇ ಆಗೋಯ್ತು. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಇದನ್ನ ಗೋಜಲೆಬ್ಬಿಸ್ತಾರೆ. ಇರುವಂತ ಸಬ್ಜೆಕ್ಟ್ ಹೋಗಿ ಬೇರೆನೇ ತಿರುಗುತ್ತೆ. ಇದು ಬೇರೆ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ. ಪಾಪ ನ್ಯಾಯ ಕೇಳ್ಕೊಂಡಿರುವಂತಹ ಆತ್ಮಹತ್ಯೆ ಮಾಡ್ಕೊಂಡಂಥ ವಿದ್ಯಾರ್ಥಿಗಳ ತಂದೆ ತಾಯಿಗೆ ನ್ಯಾಯ ಸಿಗುತ್ತಾ ಇಲ್ವೋ ಅಂತ ಅನಿಸ್ಬಿಡುತ್ತೆ ಒಂದ್ಸಲ. ಕಾರಣ ಪ್ರತಿಭಟನೆಯ ಸ್ವರೂಪಗಳು ಬೇರೆ ಅಂತಕ್ಕೆ ಹೋಗುತ್ತೆ. ದೆಹಲಿಯಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆಯಲ್ಲಿ ತುಕಡೆ ಗ್ಯಾಂಗ್ ಸೇರ್ಕೊಳ್ಳುತ್ತೆ. ಅವರು ಧರ್ಮದ ಬಗ್ಗೆ ಮಾತನಾಡ್ತಾರೆ, ಮಂದಿರಗಳ ಬಗ್ಗೆ ಮಾತನಾಡ್ತಾರೆ, ಏನೇನೋ ಮಾತಾಡ್ತಾರೆ. ಅದಾದ ನಂತರ ಇಲ್ಲಿ ಕಾಂಗ್ರೆಸ್ನವ್ರದ್ದು ಇನ್ನೊಂದು ರೀತಿಯಲ್ಲಿ, ಬಿಜೆಪಿಯವ್ರದ್ದು ಇನ್ನೊಂದು ರೀತಿಯಲ್ಲಿ.